ಒಂದು ವಿಷಯವನ್ನು ತಿಳಿಸೋದಕ್ಕೆ ಲೈವ್ ಮುಖಾಂತರ ಬಂದಿದ್ದೀನಿ. ವಿಷಯ ಏನಂದರೆ, ನೀವು ನನ್ನನ್ನು ರಾಜಕೀಯವಾಗಿ 86ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಬೆಳೆಸಿದಿರಿ, ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ 2 ಸಾರಿ ಶಾಸಕನಾಗಿ ಮಾಡಿದಿರಿ. 2ನೇ ಅವಧಿಗೆ ಶಾಸಕನಾಗುವಂಥ ಸಂದರ್ಭದಲ್ಲಿ ಕಡಿಮೆ ಓಟಲ್ಲಿ MLA ಆದರೂ ಕೂಡ MLA ಆಗಿ ಮಾಡಿದಿರಿ. ನನ್ನ ತಾಲೂಕಿನ ಜನತೆ 248 ಓಟಲ್ಲಿ MLA ಡಿಕ್ಲೇರ್ ಆದಮೇಲೆ ನನ್ನ ಮೇಲೆ ಸೋತಂಥ ಅಭ್ಯರ್ಥಿ ಅವರಿಗೆ ಕೌಂಟಿಂಗ್ ಮೇಲೆ ಅನುಮಾನ ಬಂದು ಕೋರ್ಟ್ಗೆ ಹೋಗಿದ್ರು. ಕೋರ್ಟಲ್ಲಿ ರೀಕೌಂಟಿಂಗ್ ಆಗಬೇಕು ಅಂತ ಕೇಳಿದರು. ನಾನು ರೀಕೌಂಟಿಂಗ್ ಆಗಬೇಕು ಅಂತೇಳಿ ಅವರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಸಭೆಗಳಲ್ಲಿ ಕೂಡ ನಾನು ಹೇಳಿದ್ದೀನಿ, ನಾನು ಪಬ್ಲಿಕ್ ಸಭೆಗಳಲ್ಲಿ ಕೂಡ ಹೇಳಿದ್ದೀನಿ, ರೀಕೌಂಟಿಂಗ್ ಅಂತ ಏನು ಹೋಗಿದ್ದಾರೆ, ಆ ರೀಕೌಂಟಿಂಗ್ ಏನಾದರೂ ಕೋರ್ಟಲ್ಲಿ ಆದೇಶ ಆದರೆ ನಾನು ರೀಕೌಂಟಿಂಗ್ ಮೇಲೆ ಚಾಲೆಂಜ್ ಮಾಡಲ್ಲ, ಅಪೀಲ್ ಹೋಗಲ್ಲ. ನಾನು ರೀಕೌಂಟಿಂಗ್ ಅಂತ ಆದರೆ ನನ್ನ ಸ್ವಾಗತ ಮಾಡ್ತೇನೆ, ರೀಕೌಂಟಿಂಗ್ ಆಗಬೇಕು ಅಂತ ಕೂಡ ಹೇಳಿದ್ದೆ. ಆದರೆ ಇವತ್ತಿನ ಕೋರ್ಟಿನ ಆದೇಶ ಚುನಾವಣೆಯ ಪ್ರಕ್ರಿಯೆಯನ್ನು, ಶಾಸಕರನ್ನು ಅಸಿಂಧುಗೊಳಿಸಿ ಕೌಂಟಿಂಗ್ ಮಾಡಿ ಅಂತಾಗಿದೆ, ರೀಕೌಂಟಿಂಗ್ ಮಾಡಿ ಅಂತಾಗಿದೆ. ಅದರಿಂದ ತುಂಬ ಬೇಜಾರು ಕೂಡ ಆಗಿದೆ. ಆದರೆ ನಾನು ಒಂದು ಮಾತು ನನ್ನ ತಾಲೂಕಿನ ಜನತೆಗೆ, ನನ್ನ ಅಭಿಮಾನಿಗಳಿಗೆ ತಿಳಿಸೋದೇನೆಂದರೆ, ಯಾರೂ ಗಾಬರಿ ಆಗಬೇಡ್ರಿ. ಈ ಆದೇಶ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೇವೆ. 30 ದಿವಸ ಈ ಆದೇಶ ಸ್ಟ್ರೈಕ್ ಕೂಡ ಕೊಟ್ಟಿದ್ದಾರೆ. ನಾನು ಆವಾಗಲೇ ನೋಡಿದೆ, ಒಬ್ಬ ಮಾಜಿ ಶಾಸಕ ಮಂಜುನಾಥ್ ಕೂಡ ಖುಷಿ ಆಗ್ಬಿಟ್ಟಾನ. ಆವಾಗಲೇ ಏನು ಶಾಸಕರಿಲ್ಲ, ಮಾಲೂರು ತಾಲೂಕು ತಬ್ಲಿ ಆಗಿಬಿಟ್ಟಿದೆ ಶಾಸಕರು ಅಂತ. ಅದಕ್ಕೆ ಹೇಳ್ತೇನೆ ಒಂದು ಮಾತು, ಇಲ್ಲಿ ಶಾಸಕರಿಲ್ಲದೆ ತಬ್ಲಿ ಆಗಿಲ್ಲ. ಕೋರ್ಟು ಕೂಡ ಈ ಆದೇಶಕ್ಕೆ 30 ದಿನ ಸ್ಟ್ರೈಕ್ ಕೊಟ್ಟಿದ್ದಾರೆ. 30 ದಿನ ಒಳಗಡೆ ನಾನೇನಾದರೂ ಈ ಆದೇಶ ಸ್ಟ್ರೈಕ್ ಕೊಡದೇ ಇದ್ದರೆ ತಾಲೂಕು ತಬ್ಲಿ ಆಗ್ತದೆ. ಆದರೆ ಕೋರ್ಟು ಇವತ್ತು 30 ದಿನ ಆದೇಶ ಶಾಸಕನಾಗಿಯೂ ಮುಂದುವರಿಬೋದು, ಅಪೀಲ್ ಹೋಗೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಯಾರೂ ನನ್ನ ಅಭಿಮಾನಿಗಳು, ನನ್ನ ತಾಲೂಕಿನ ಜನತೆ ಗಾಬರಿ ಆಗುವಂಥದ್ದಲ್ಲ. ಇದು ಯಾಕೆ ಹೆಂಗೆ ಆಯಿತು ಕೋರ್ಟ್ ಆದೇಶ ಆಶ್ಚರ್ಯಕರವಾಗಿದೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ನಿಮಗೆಲ್ಲರಿಗೂ ಕೂಡ ಜಯ ಸಿಗ್ತದೆ. ನನ್ನ ಜಯ ಅಲ್ಲ, ನನ್ನ ತಾಲೂಕಿನ ಜನತೆ. ನೀವೇನು ರಾಜಕೀಯವಾಗಿ ನನ್ನ ಇಷ್ಟೆತ್ತರಕ್ಕೆ ಬೆಳೆಸಿದಿರಿ, ನೀವು ಯಾರೂ ಕೂಡ ಬೇಜಾರು ಪಡೋಂಥದ್ದಲ್ಲ, ಭಯ ಬೀಳುವಂಥದ್ದಲ್ಲ. 30 ದಿವಸ ಏನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, 30 ದಿವಸ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋಣ. ಅಪೀಲ್ ಹೋದರೆ ನ್ಯಾಯ ನಮ್ಮ ಪರ ಸಿಗ್ತದೆ. ದಯವಿಟ್ಟು ನೀವು ಯಾರೂ ಕೂಡ ಗಾಬರಿ ಆಗಬೇಡಿ.